ನಮಸ್ಕಾರ ಎಲ್ಲರಿಗೂ. ಮದುವೆ ವಿಳಂಬ ಮದುವೆ ವಿಳಂಬ ಯಾಕಾಗ್ತಾ ಇದೆ, ಏನಾಗಿದೆ? ಸಾಕಷ್ಟು ಜನಗಳಿಗೆ ಒಂದು ರೀತಿ ಗೊಂದಲ. ಸೆಟ್ ಆಗ್ತಾ ಇಲ್ಲ, ಯಾವ ಹುಡುಗಿ ಬರ್ತಾ ಇಲ್ಲ, ಸೆಟ್ ಆದರೆ ಮದುವೆ ಆಗ್ತಾ ಇಲ್ಲ. ಈ ಥರ ಒಂದು ವಿಚಾರ ಇದ್ದಾಗ ಅದರಲ್ಲೂ ಕೂಡ ಕೆಲವರು ಈ ನ್ಯೂಮರಾಲಜಿನ ಬಾಯಿ ಬಡ್ಕೊಂತಿದ್ದಾರೆ. ಈ ಡೇಟ್ ಆಫ್ ಬರ್ತ್ನವ್ರಿಗೆ ಹಿಂಗಾಗುತ್ತೆ, ಈ ಡೇಟ್ ಆಫ್ ಬರ್ತ್ನವ್ರಿಗೆ ಮದುವೆನೇ ಆಗಲ್ಲ, ನೇಮ್ ಕರೆಕ್ಷನ್ ಮಾಡ್ಕೋಬೇಕು, ಹೆಸರು ಚೇಂಜ್ ಮಾಡ್ಕೋಬೇಕು, ಈ ಥರ ಎಲ್ಲ ಹೇಳಿ ಹೇಳಿ ಜನಗಳಿಗೆ ಒಂದು ರೀತಿ ಕನ್ಫ್ಯೂಷನ್. ಅದರಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದರಲ್ಲೂ ಕೂಡ ಈ ವಿಡಿಯೋದಲ್ಲಿ ಅದು ಕೂಡ ಮಿಕ್ಸಿಂಗ್ ಫೋಟೋಸು, ಕೆಲವೆಲ್ಲ ವಿಡಿಯೋ ಗ್ರಾಫಿಕ್ಸ್ ಎಲ್ಲ ಮಿಕ್ಸಿಂಗ್ ಮಾಡಿ ಜನಗಳು ಒಂಥರ ಏನೋ ಹುಳ ಬಿಡ್ತಾ ಇದ್ದಾರೆ. ಹಿಂಗೆ ಆಗ್ಬಿಡುತ್ತೆ ಅಂತ. ಸಬ್ಜೆಕ್ಟ್ ಅದಲ್ಲ ಸ್ವಾಮಿ. ಯಾರು ದಶ ನೋಡಿ ಹೇಳ್ತಾರೋ ಅವರು ನಿಜವಾದ ಜ್ಯೋತಿಷ್ಯರು. ಇದನ್ನು ತಲೆಗಿಟ್ಕೊಳ್ಳಿ. ಪ್ರತಿಯೊಬ್ಬರ ವೈಯಕ್ತಿಕ ಅವರ ಜೀವನದಲ್ಲಿ ಒಂದೊಂದು ದಶ ನಡೀತಾ ಇರುತ್ತೆ. ಅದು ಯಾವುದೇ ಇರಲಿ, ಅಲ್ಲಿ ನಮ್ಮ ಮದುವೆಗೆ ಇವಾಗ ನಾವು 7ನೇ ಮನೆ ನೋಡಬೇಕು, 7th ಹೌಸ್. ಅಲ್ಲಿ ಯಾವ ಗ್ರಹಗಳು ಯಾವ ಮನೇಲಿ ಕುತ್ಕೊಂಡಿದೆ, ಅವರ ಸ್ಥಿತಿಗತಿ ಏನು ಅಂತೇಳಿ ನೋಡಿಕೊಂಡು ಅದಕ್ಕೆ ಸುಲಭವಾಗಿ ನಾವು ಮಂತ್ರಗಳು, ಯಂತ್ರಗಳು, ತಂತ್ರಗಳು ಪರಿಹಾರ ಕೊಡಬೇಕು. ಅದು ಬಿಟ್ಟು ಬೇರೆ ರೂಟ್ಗೆ ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಅದರಲ್ಲೂ ಕೂಡ ಇತ್ತೀಚೆಗೆ ಬಂದಿರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಒಂದೆರಡು ಪದ ಹೇಳ್ತಾರೆ, ಉಳಿದೆಲ್ಲ ಗ್ರಾಫಿಕ್ಸ್ ತೋರಿಸ್ಬಿಟ್ಟು ಜನಗಳಿಗೆ ಒಂದು ರೀತಿ ಹುಚ್ಚು ಬಂದ್ಬಿಡುತ್ತೆ ಇದನ್ನು ನೋಡಿ ನೋಡಿ. ದಯವಿಟ್ಟು ಯಾವುದಕ್ಕೂ ಗೊಂದಲ ತಗೊಳಕ್ಕೆ ಹೋಗಬೇಡಿ. ಮದುವೆ ವಿಳಂಬ ಆಗುತ್ತಾ, ಫಸ್ಟು ನಿಮ್ಮ ಜಾತಕನ ಪರಿಶೀಲನೆ ಮಾಡ್ಕೊಳ್ಳಿ. ಜಾತಕದಲ್ಲೇ ಇದೆ ಕಂಪ್ಲೀಟಾಗಿ ನಿಮ್ಮ ಭವಿಷ್ಯ. ಅದರಲ್ಲೂ ಕೂಡ ಡೇಟ್ ಆಫ್ ಬರ್ತ್ ಟೈಮ್ ಇಲ್ವಾ, ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮ ಪ್ರಶ್ನಾಶಾಸ್ತ್ರ 1ರಿಂದ 249 ಒಂದು ಸಂಖ್ಯೆ ಹೇಳಿದ್ರೆ ಸಾಕು, ನಿಮ್ಮ ಮದುವೆ ಜಾತಕ ಅಥವಾ ಬೇರೆ ಯಾವುದೇ ಇರಲಿ ಕಂಪ್ಲೀಟಾಗಿ ಅನಾಲಿಸ್ ಮಾಡಿಕೊಡುತ್ತೆ ಈ ನಮ್ಮ ಆ್ಯಪ್ ಗೋಲ್ಡ್ ಟ್ರೀ ಆಸ್ಟ್ರೋ ಆ್ಯಪ್. ಅದು ಕೂಡ ಪಂಡಿತ್ ದಿನೇಶ್ ಗುರೂಜಿಯವರ ಸಾರಥ್ಯದಲ್ಲಿ. ಸರ್ವಜನ